ಅಭಿಮನ್ಯುಗೊಂದ್ಸತಿ ನಮ್ಮ ಕರಡಿ ಡೋಸ್ ಕೊಡ್ತಾನೆ, ಅಭಿಮನ್ಯು ಹಿಂದೆ ಹೋಗ್ಬಿಡುತ್ತೆ. ನಮ್ಮ ಅಭಿಮನ್ಯು ಕ್ವಾರೆ ಹತ್ರ ಎಲ್ಲ ರಕ್ತ ಬರುತ್ತೆ, ಆದರೂ ಸೋಲೊಪ್ಕೊಳ್ಳಲ್ಲ. ಆ ಕರಡಿ ಅಂತಹ ಒಂದು ಬಲಿಷ್ಠ ಆನೆನ ಸೆರೆ ಹಿಡಿಯುವಲ್ಲಿ ಯಶಸ್ವಿ ಆಗುತ್ತೆ ನಮ್ಮ ಅಭಿಮನ್ಯು. ಇನ್ನು ನಮ್ಮ ವಸಂತ್ ಅವರಂತೂ ಬಿಡಿ, ಅವರು ಆ ಕರಡಿ ಜೊತೆಗೆ ಡಾಟ್ ಮಾಡಬೇಡಿ, ನಾನು ಅದ್ರ ಜೊತೆ ಫೈಟ್ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಏನು ಧೈರ್ಯ ಮಾಡಿದ್ರೋ ಗೊತ್ತಿಲ್ಲ, ನಮಗೇನೆ ಆ ಧೈರ್ಯ ಬರಲ್ಲ. ಆ ಸಂದರ್ಭದಲ್ಲಿ ಅಭಿಮನ್ಯು ಬಿಟ್ಟು ಬೇರೆ ಆನೆ ಇರ್ತಾ ಇದ್ರೆ ನಾವು ಭರೋಸೆನ ಕಳ್ಕೋಬೇಕಾಗಿತ್ತು. ವಸಂತ್ ಅನ್ನೋರು ಅದಕ್ಕೆ ಇರುವಂಥ ಮಾವುತರು ಯಾವ ರೀತಿ ಅಂತ ಹೇಳಿದರೆ, ಅದಕ್ಕೆ ಯಾವ ರೀತಿ ಕಲಿಸಿದಾರಂತೆ, ಎಂಥ ಬಲಿಷ್ಠ ಕಾಡಾನೆ ಆದರೂ ಅದಕ್ಕೆ ಯಾವ ರೀತಿ ಹೊಡಿಸ್ಬೇಕು, ಯಾವ ರೀತಿ ನೂಗಬೇಕು, ಆ ಥರ ಒಂದು ಟೆಕ್ನಿಕ್ನ ಒಂದು ಐಡಿಯಾನ ಆ ವಸಂತ್ ಅವರು ಅಭಿಮನ್ಯು ಮೇಲೆ ಕೂತಾಗ ಅದ್ರ ಜೊತೆಗೆ ಫೈಟ್ ಮಾಡ್ತಾರೆ. ಕರಡಿ ತುಂಬ ಮದದಲ್ಲಿರುತ್ತೆ, ಸ್ವಲ್ಪ ಮದ ಇನ್ನೂ ಅದಕ್ಕೆ ಇಳ್ದಿರೋದಿಲ್ಲ. ಕರಡಿ ಕಾರ್ಯಾಚರಣೆನೂ ಇದೇ ಭಾಗ ಆಗಿದ್ದು ಅಂದ್ರೆ ಅವತ್ತು ಯಾವ ಥರ ಇತ್ತು ಕಾರ್ಯಾಚರಣೆ? ಕಿರಣ್ ನೋಡಿ, ಇದು ಬಂದ್ಬಿಟ್ಟು ಈ ಭಾಗ ಅಂತ ಹೇಳಿದರೆ ಇಂದಿರಾಗಿರಿ IBC ಎಸ್ಟೇಟ್ ಬರುತ್ತೆ ನಮ್ಮ ಬಲಭಾಗ. ಮತ್ತು ನಮ್ಮ ಹಿಂದೆ ಭಾಗ ನೋಡಿದರೆ ನೀವು, ಇದು ಭೈರಾದೇವರ ಗುಡ್ಡ ನಮ್ಮ ಹಿಂದೆ ಇರುವಂಥ ಭಾಗ. ಈ ಭಾಗದಲ್ಲಿ ನೋಡಿ, ಬೆಳಗಿನ ಜಾವ ನಮ್ಮ ಕರಡಿ ಮತ್ತು ವಿಕ್ರಾಂತ್ ಜೊತೆಲಿರ್ತವೆ. ಈ ಬಾಳ್ಗುಲಿ ಅನ್ನೋ ನಮ್ಮ ಬೇಲೂರು ತಾಲೂಕು ಅರೆಹಳ್ಳಿ ಹೋಬಳಿ, ಇದು ಬಾಳ್ಗುಲಿ ಗ್ರಾಮ ಬರುತ್ತೆ. ಇಲ್ಲಿ ಇರುವಂಥ ಎಸ್ಟೇಟ್ಗಳು ಒಂದು 5 ಎಕರೆ 10 ಎಕರೆ ಮತ್ತು ಇಲ್ಲಿ ಒಂದು 50 ಎಕರೆ ಈ ರೀತಿ ಎಸ್ಟೇಟ್ ಬರುತ್ತೆ. ಮತ್ತು ಈ ಭೈರಾದೇವರ ಗುಡ್ಡ ಅಂದರೆ ಅಲ್ಲಿ ಒಂದು ದೇವಸ್ಥಾನ ಇದೆ ಅಂತ ಹೇಳ್ತಾರೆ, ಹಲವಾರು ಜನ ಹೇಳ್ತಾರೆ. ಅಂದರೆ ಪೂಜೆ ಪುರಸ್ಕಾರ ಇದೆಲ್ಲ ಏನು ಮಾಡಲ್ಲ, ಹಳೆ ಕಾಲದೊಂದು ಅಲ್ಲೊಂದು ಮೂರ್ತಿ ಇದೆ ಅಂತ ಹೇಳ್ತಾರೆ. ಈಗ ನಮ್ಮ ಕಾಡಾನೆಗಳು ಬಂದರೆ ಅದು ಹೋಗ್ಬಿಟ್ಟು ಸ್ಟೇ ಆಗುವಂಥ ಜಾಗ. ಹಗ್ಲೊತ್ತಾಗಲಿ ನೋಡಿ, ತೋಟಗಳಿಗೆ ಹಗ್ಲೊತ್ತು ಬರಲ್ಲ, ಅದು ಹಗ್ಲೊತ್ತೆಲ್ಲ ಹೋಗಿ ಅಲ್ಲಿ ಸ್ಟೇ ಆಗುತ್ತೆ. ನಮ್ಮ ವಿಕ್ರಾಂತ್ ಮತ್ತು ಕರಡಿ ಅವತ್ತು ಮುಂಜಾನೆ ಕಾರ್ಯಾಚರಣೆ ನಾಳೆ ಇವತ್ತಿನ ಬೆಳಿಗ್ಗೆ ಮಾಡ್ತಾರೆ ಅಂತ ಹೇಳಿದರೆ, ಬೆಳಗಿನ ಜಾವ ಒಂದು 4:30-5 ಗಂಟೆ ಸಂದರ್ಭದಲ್ಲಿ ನಮ್ಮ ಸ್ನೇಹಿತರ ತೋಟದಲ್ಲಿ ಇರುತ್ತೆ. ಅದು ಸ್ನೇಹಿತರ ತೋಟದಲ್ಲಿ 2 ಒಟ್ಟಿಗೆ ಇರ್ತವೆ. ಹಲಸಿನ ಹಣ್ಣು ಮರ, ಒಂದು ದಪ್ಪವಾದ ಒಂದು ಹಲಸಿನ ಹಣ್ಣು ಮರ ಇರುತ್ತೆ, ಹಲಸಿನ ಹಣ್ಣು ಇರುತ್ತೆ, ಅದು ಕಿತ್ತಿನ್ನುತ್ತೆ. ಕಿತ್ತಿಂದ್ಬಿಟ್ಟು ಅದ್ರ ನಂತರ ಏನಾಗುತ್ತೆ, ನಮ್ಮ ಕರಡಿ ಮತ್ತು ವಿಕ್ರಾಂತ್ ಬೇರ್ಪಡುತ್ತೆ ಅವತ್ತಿನ ದಿವಸ. ಏನಂತ ಗೊತ್ತಿಲ್ಲ, ಅದಕ್ಕೇನಾದ್ರು ಗೊತ್ತಾಯ್ತಾ ಇವತ್ತು ಕಾರ್ಯಾಚರಣೆ ನನ್ನ ಸೆರೆ ಹಿಡಿತಾರ ಅಂತ, ಏನಂತ ಗೊತ್ತಿಲ್ಲ. ಅಲ್ಲಿಂದ ಬೇರ್ಪಟ್ಟಂಥ ನಮ್ಮ ಕರಡಿ ಇದೇ ಭಾಗಕ್ಕೆ ಬರುತ್ತೆ. ಇದು ಬಾಳ್ಗುಲಿ ಭಾಗ, IBC ಎಸ್ಟೇಟ್ ಅಂತ ಬರುತ್ತೆ ಇಲ್ಲಿ ಇಂದಿರಾಗಿರಿ. ಈ ಭಾಗಕ್ಕೆ ಬರ್ತಾನೆ ಅವನು ಕರಡಿ. ಮತ್ತು ವಿಕ್ರಾಂತ್ ಇದ್ದಿದ್ದು ಬೇರೆ ಕಡೆಗೆ ರವಾನೆ ಆಗ್ತಾನೆ. ಮತ್ತು ಅವತ್ತಿನ ದಿವಸ ಅವತ್ತಿನ ಒಂದು ಕಾರ್ಯಾಚರಣೆ ಅರಣ್ಯ ಇಲಾಖೆಯ ಒಂದು ಪ್ಲ್ಯಾನ್ ಏನಿರುತ್ತೆ ಅಂದರೆ, ವಿಕ್ರಾಂತ್ ಮತ್ತು ಕರಡಿನ ಎರಡೂನ ಕಾರ್ಯಾಚರಣೆ ಮಾಡೋದು ಅಂತ ಹೇಳ್ಬಿಟ್ಟು ಆರ್ಡ್ರು ಕೂಡ ಇರುತ್ತೆ, ಅನುಮತಿ ಕೂಡ ಪಡೆದಿರ್ತಾರೆ ಅವರು. ಹಾಗಾಗಿ ಏನಾಗುತ್ತೆ, ಅವತ್ತಿನ ದಿವಸ ವಿಕ್ರಾಂತ್ ಸಿಕ್ಕೋದಿಲ್ಲ. ಕರಡಿ ಏನು ಮಾಡ್ತಾನೆ, ನಮ್ಮ IBC ಎಸ್ಟೇಟಲ್ಲಿ ಇದ್ದಾಗ ಅಲ್ಲಿಂದ ಏನು ಮಾಡುತ್ತೆ, ನಮ್ಮ ಸಾಕಾನೆಗಳ ತಂಡ ಬರುತ್ತೆ. ಒಂದು ದಿವಸ ಮುಂಚೆ ಬಂದು ಬಿಕ್ಕೋಡಲ್ಲಿ ಕ್ಯಾಂಪ್ ಹಾಕಿರ್ತಾರೆ. ಕ್ಯಾಂಪ್ ಹಾಕಿದ ನಂತರ ನಮ್ಮ ಅಭಿಮನ್ಯು, ಕ್ಯಾಪ್ಟನ್ ಅಭಿಮನ್ಯು ಅವತ್ತಿನ ದಿವಸ ಕಾರ್ಯಾಚರಣೆಯಲ್ಲಿ ಇರೋದಿಲ್ಲ. ಈ ಕಾರ್ಯಾಚರಣೆ ಹೆಂಗಪ್ಪ, ಇಷ್ಟು ಒಂದು ಬಲಿಷ್ಠವಾದ ಆನೆನ ಕಾರ್ಯಾಚರಣೆ ಮಾಡೋದು ಹೇಗೆ ಅಂತ ಹೇಳಿಬಿಟ್ಟು ಎಲ್ಲರ ಒಂದು ಮನಸ್ಸಲ್ಲಿ ಓಡುತ್ತಿರುತ್ತೆ. ನಮ್ಮ ಸ್ಥಳೀಯರಾಗಿರ್ಬೋದು, ವನ್ಯಜೀವಿ ಪ್ರೇಮಿಗಳಾಗಿರ್ಬೋದು, ಎಲ್ಲರೂ ಕೂಡ ಇದೇ ಮಾತಾಡ್ತಾ ಇರ್ತಾರೆ, ಅಭಿಮನ್ಯು ಬಂದಿಲ್ಲ ಅಂತ. ಯಾಕಂತ ಹೇಳಿದರೆ ಒಂದು ದಿವಸ ಮುಂಚಿತವಾಗಿ ಒಂದು ಕ್ಯಾಂಪ್ ಹಾಕಿರ್ತಾರೆ, ಅಭಿಮನ್ಯು ಈ ಕಾರ್ಯಾಚರಣೆಯಲ್ಲಿ ಭಾಗವಹಿಸಲ್ಲ ಅಂತ ಹೇಳಿರ್ತಾರೆ. ಹಾಗಾಗಿ ಎಲ್ಲರ ಒಂದು ಮೈಂಡಲ್ಲಿ ಏನಿರುತ್ತೆ ಅಂದರೆ, ಅಭಿಮನ್ಯು ಇಲ್ಲದಲ್ಲಿ ಈ ಕಾರ್ಯಾಚರಣೆ ಯಾವ ರೀತಿ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಅದಾದ ನಂತರ ಏನಾಗುತ್ತೆ, ನಮ್ಮ ಇಡೀ ತಂಡ ಬರುತ್ತೆ. ಬಂದಾದ ಮೇಲೆ ಕರಡಿ ತುಂಬ ಮದದಲ್ಲಿರುತ್ತೆ. ಸ್ವಲ್ಪ ಮದ ಇನ್ನೂ ಅದಕ್ಕೆ ಇಳ್ದಿರೋದಿಲ್ಲ, ಯಾಕಂದರೆ ಮದ ರನ್ನಿಂಗ್ ಇರುತ್ತೆ. ಅಲ್ಲಿಂದ ಒಂದು 3 ತಿಂಗಳು ಹಿಂದೆನೇ ಅದಕ್ಕೆ ಮದ ಸ್ಟಾರ್ಟ್ ಆಗಿರುತ್ತೆ. ಕ್ಯಾಪ್ಟನ್ ಜೊತೆ ತುಂಬ ಫೈಟ್ ಆಡಿರ್ತಾನೆ. ಯಾಕಂದರೆ ಈ ಬಾಳ್ಗುಲಿ ಭಾಗದಿಂದ ಒಂದು ರಸ್ತೆ ದಾಟಿದರೆ, ಸಕಲೇಶ್ಪುರ ಬೇಲೂರು ರಸ್ತೆ ದಾಟಿದರೆ ನಮ್ಮ ಉಲೇಮಕ್ಕಿ ಗ್ರಾಮ ಅಂತ ಬರುತ್ತೆ. ಕೊಡಗು ಭಾಗದಿಂದ ಕ್ಯಾಪ್ಟನ್ ಬರ್ತಾನೆ. ಕ್ಯಾಪ್ಟನ್ ಬಂದಾಗ ಕರಡಿಗೂ ಅದಕ್ಕೆ ಮುಖಾಮುಖಿಯಾಗಿ ತುಂಬ ದೊಡ್ಡ ಒಂದು ಕಾಳಗ ನಡೆಯುತ್ತೆ. ಮನೆಗಳಿರುತ್ತೆ ಅಲ್ಲಿ, ನಮ್ಮ ಸ್ನೇಹಿತರದೇ ಮನೆಗಳು. ಅದು ಕೂಡ ಅವರು ಕೂಡ ಮನೇಲಿರೋದಿಲ್ಲ, ಅವ್ರ ತಂದೆ ತಾಯಿ ಇರ್ತಾರೆ, ಭಯಪಟ್ಟು ಫೋನ್ ಹಾಕ್ತಾರೆ, ಈ ಥರ 2 ಆನೆಗಳು ಗುದ್ದಾಡ್ತಾ ಇದ್ದಾವೆ ಅಂತ ಹೇಳ್ಬಿಟ್ಟು. ಆ ಸಂದರ್ಭದಲ್ಲಿ ಹೋಗಿ ನಮ್ಮ ಸ್ನೇಹಿತರೆ ಅದನ್ನು ವಿಡಿಯೋನು ಮಾಡ್ತಾರೆ, ನಾವು ಹೋಗ್ತೀವಿ. ನಾವು ಹೋದಾದ್ಮೇಲೆ ETF ಅವರ ಒಂದು ಎಲ್ಲರಿಗೂ ಕಾಲ್ ಮಾಡಿ ಕರೆಸ್ಕೊಂಡು ಪಟಾಕಿ ಹೊಡೆದು ಆ 2 ಕಾಡಾನೆಗಳನ್ನ ಬೇರ್ಪಡಿಸಿಲ್ಲ ಅಂತ ಹೇಳ್ತಾ ಇದ್ರೆ, ಅವತ್ತು ಕ್ಯಾಪ್ಟನ್ ಇಲ್ಲ ಕರಡಿ 2ರಲ್ಲಿ 1 ಸಾವಾಗುವಂಥ ಚಾನ್ಸು ಕೂಡ ಇತ್ತು. ಯಾಕಂತ ಹೇಳಿದರೆ ಕರಡಿ ತುಂಬ ಮದದಲ್ಲಿತ್ತು. ಈ ನಮ್ಮ ಕ್ಯಾಪ್ಟನ್ ಅದ್ರ ಜೊತೆ ಫೈಟ್ ಆಡಿ ಮತ್ತೆ ಈ ಗುಂಪಿಗೆ ಸೇರೋದು ಅಂತ ಹೇಳ್ಬಿಟ್ಟು ಅದು ತುಂಬ ಒಂದು ಇದಿತ್ತು. ಯಾಕಂದರೆ ಇಲ್ಲಿ 3-4 ಗುಂಪಿಗೆ ಮೇಂಟೈನ್ ಮಾಡ್ತಾ ಇದ್ದ ನಮ್ಮ ಕರಡಿ. ಮೇಂಟೈನ್ ಅಂದರೆ ಆ ಇಡೀ ತಂಡನ ಗುಂಪುಗಳನ್ನ ಕರಡಿ ಒಂದೇ ಮೇಂಟೈನ್ ಅಂತ ಹೇಳಿದರೆ ನೀವು ಅರ್ಥ ಮಾಡ್ಕೋಬೇಕು. ಒಂದು ಕ್ಯಾಪ್ಟನ್ಶಿಪ್
ಅದು ವಹಿಸ್ತಾ ಇತ್ತು. ಯಾಕಂದರೆ ಆ ಸಂದರ್ಭದಲ್ಲಿ ಭೀಮ ಇರಲಿಲ್ಲ, ಭೀಮ ಮದ ಇರಲಿಲ್ಲ. ಅದು ನಮ್ಮ ಆಲೂರು ವಡೂರು ಭಾಗದಲ್ಲಿ ಭೀಮ ಇತ್ತು. ಅಲ್ಲಿಂದ ಕ್ಯಾಪ್ಟನ್ ಇಲ್ಲಿಗೆ ಬಂದ ನಂತರ ದೊಡ್ಡ ಕಾಳಗ ನಡೆದ ನಂತರ ಎಲ್ಲ ಕಡೆ ವಿಡಿಯೋ ವೈರಲ್ ಆಗುತ್ತೆ. ಯಾಕಂತ ಹೇಳಿದರೆ ಅದೊಂದು ಏನಂದರೆ ಸನ್ನಿವೇಶ, ಮನೆಗಳ ಹತ್ರ ಫೈಟ್ ಆಡ್ಬೇಕಾದ್ರೆ ಕಾಡಾನೆ ಫೈಟ್ ಆಡಿದರೆ ಹೇಗೆ ಅಂತ ಜನ ಒಂದು ನೋಡ್ತಾ ಇರ್ತಾರೆ. ಯಾವ ರೀತಿ ಆಡ್ಬೋದು, ಅದು ಎಷ್ಟು ಬಲಿಷ್ಠವಾದ ಒಂದು ಎರಡೂ ದೊಡ್ಡ ಜೀವಗಳು, ಅದು ಎರಡೂ ಫೈಟ್ ಆಡ್ಬೇಕಾದ್ರೆ ಯಾವ ರೀತಿ ಅದು ಫೈಟ್ ಆಡ್ಬೋದು ಅನ್ನೋದು ತುಂಬ ಕಣ್ಣಿಗೆ ಬೀಳೋದು ತುಂಬ ಕಷ್ಟ. ಯಾಕಂದರೆ ಕಾಡುಗಳ ಒಳಗಡೆ ಫೈಟ್ ಆಡೋದು ಸಹಜ ಕಾಡು ಪ್ರಾಣಿಗಳು. ಆದರೆ ಈ ಮನೆಗಳ ಹತ್ರ ತೋಟಗಳ ಹತ್ರ ಕಣ್ಣಿಗೆ ಬಿದ್ದಾಗ ಆ ಭಯಾನಕ ದೃಶ್ಯಾವಳಿ ಏನಿದೆ ಅದು ನೋಡಿದಾಗ ಯಾರಿಗಾದ್ರೂ ಭಯ ಉಂಟಾಗುತ್ತೆ ಮನಸ್ಸೊಳಗೆ. ಯಾಕಂದರೆ ಅವತ್ತಿನ ಮಟ್ಟದಲ್ಲಿ ನಾವು ನೋಡಿದ ಆ ಕಾಳಗ ನಮಗೆ ಒಂದು ಭಯ ಉಂಟು ಮಾಡಿತ್ತು. ಯಾಕಂತ ಹೇಳಿದರೆ ಇದು ಹೋಗಿ ಗುದ್ದುತ್ತೆ, ಅದು ಬಂದು ಗುದ್ದುತ್ತೆ. ಆದರೆ ಕರಡಿ ಇದ್ದಿದ್ದು ಒಂದು ಬಲಿಷ್ಠವಾದ ಒಂದು ನಮ್ಮ ಕರಡಿ ಆನೆ ಆ ಕ್ಯಾಪ್ಟನ್ನ ಒಂದ್ಸತಿ ಹೊಡೆದಾಗ ಅಷ್ಟು ದೂರ ಹೋಗುತ್ತೆ ಇದು. ಅದಾದ ನಂತರ ಅಲ್ಲಿಂದ ಬೇರ್ಪಡಿದ ನಂತರ ಇದೇ ಭಾಗಕ್ಕೆ ನಮ್ಮ ಕರಡಿ ಮತ್ತು ಕ್ಯಾಪ್ಟನ್ ಮತ್ತೆ ಕಾಳಗ ಮಾಡ್ತಾರೆ. ಆವಾಗ ಆ ವಿಡಿಯೋ ಸೆರೆಗೆ ಸಿಕ್ಕಲ್ಲ. ಅದರ ನಂತರ ಇಲ್ಲಿ ಫೈಟ್ ಆಡಿದ ಮೇಲೆ ಕ್ಯಾಪ್ಟನ್ ಮತ್ತೆ ಓಡೋಗ್ತಾನೆ. ಯಾಕಂದರೆ ತುಂಬ ಕರಡಿ ಮದದಲ್ಲಿರುತ್ತೆ. ಅದಾದ ನಂತರ ಏನಾಗುತ್ತೆ, ಇಡೀ ವಿಡಿಯೋಗಳು ವೈರಲ್ ಆಗುತ್ತೆ. ರಸ್ತೆಯಲ್ಲಿ ನಮ್ಮ ಕರಡಿ ಓಡಾಡ್ತಾ ಇರ್ತಾನೆ, ಕ್ಯಾಪ್ಟನ್ನ ಹುಡುಕ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಅರಣ್ಯ ಇಲಾಖೆಯಿಂದ ಕರಡಿನ ಕಾರ್ಯಾಚರಣೆ ಮಾಡೋದು ಅಂತ ಹೇಳಿಬಿಟ್ಟು ಡಿಸೈಡ್ ಮಾಡಿ ಈ ಭಾಗಕ್ಕೆ ಬರ್ತಾರೆ. ಬಂದಾದ ನಂತರ ಇದೇ ಇಂದ್ರಗಿರಿ IBC ಎಸ್ಟೇಟ್ನಲ್ಲಿ ನಮ್ಮ ಪ್ರಶಾಂತ, ಸುಗ್ರೀವ ಮತ್ತು ಧನಂಜಯ ಮತ್ತು ಭೀಮ ಮತ್ತು ಇನ್ನೊಂದು ಆನೆ ಇತ್ತು. ಆ ಆನೆಗಳು ಈ ಕರಡಿ ಅನ್ನೋದು ಒಂದು ಬಲಿಷ್ಠ ಆನೆ, ಇದನ್ನು ಯಾವ ರೀತಿ ಕಾರ್ಯಾಚರಣೆ ಮಾಡ್ಬೋದು ಅನ್ನೋ ಕುತೂಹಲ ಎಲ್ಲರ ಒಂದು ಮನಸ್ಸೊಳಗಿತ್ತು. ಆ ಸಂದರ್ಭದಲ್ಲಿ ನಾವು ಬರ್ತೀವಿ, ಇಲ್ಲಿಂದನೇ ಕಾರ್ಯಾಚರಣೆ ಸ್ಟಾರ್ಟ್ ಆಗುತ್ತೆ. ಟ್ರ್ಯಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕರಡಿ ಹೋಗ್ತಾ 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 ಬೆರೆಸ್ತಾನೆ, ETF ಬೆರೆಸ್ತಾನೆ. ಕಂಡ್ರೆ ಸಾಕು, ಜನಗಳು ಕಂಡ್ರೆ ಸಾಕು ಬೆರೆಸಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದ ನಮ್ಮ ಕರಡಿ. ಯಾಕಂದರೆ ಒಂದು ಸಂದರ್ಭದಲ್ಲಿ ಕೆಸ್ಕುಲಿ ಗ್ರಾಮದಲ್ಲಿ ಅಡಿಕೆ ತೋಟದಲ್ಲಿ ಒಂದು ವಯಸ್ಸಾದ ಒಂದು ಕೂಲಿ ಕಾರ್ಮಿಕರಿಗೆ ಕರಡಿ ಬೆರೆಸ್ತಾನೆ, ಮದ ಇರುತ್ತೆ. ಅವರಿಗೆ ಜೀವಕ್ಕೆ ಹಾನಿ ಆಗೋದು ಜಸ್ಟ್ ಮಿಸ್ ಆಗ್ತಾರೆ. ಒಂದು ಮರಕ್ಕೆ ಹೋಗಿ ಹಿಂಗೆ ಹೊಡಿತಾನೆ, ಅವ್ರು ಹೋಗಿ ಕಾರ್ ಕೆಳಗಡೆ ಹೋಗಿ ಮಲ್ಕೊಳ್ತಾರೆ. ಆ ವಿಡಿಯೋ ಎಲ್ಲ ಕಡೆ ವೈರಲ್ ಆಯಿತು. ಆ ರೀತಿ ನಮ್ಮ ಕರಡಿ ಯಾಕೋ ಏನೋ ಜನರಿಗೆ ನೋಡಿದರೆ ತುಂಬ ಬೆರೆಸೋದು, ತುಂಬ ಅಟ್ಯಾಕ್ ಮಾಡೋದು ಮಾಡ್ತಾ ಇದ್ದ. ಇದೇ ಕಾರಣಕ್ಕೋಸ್ಕರ ಕರಡಿನ ಕಾರ್ಯಾಚರಣೆ ಮಾಡೋದು ಅಂತ ಹೇಳ್ಬಿಟ್ಟು ಇಲಾಖೆಯಿಂದ ಮತ್ತು ಅರಣ್ಯ ಸಚಿವರ ಕಡೆಯಿಂದ ಅನುಮತಿ ಸಿಕ್ಕಿ ಅದನ್ನು ಕಾರ್ಯಾಚರಣೆ ಮಾಡಿದ್ದು. ಈ ಕಾರಣಕ್ಕೋಸ್ಕರ ನಮ್ಮ ಸಾಕಾನೆಗಳು ದುಬಾರೆಯಿಂದ ಬಂದ ಮೇಲೆ ಕಾರ್ಯಾಚರಣೆಗೆ ನೋಡಿ ಇದೇ ಭಾಗ IBC ಎಸ್ಟೇಟ್ ಇಂದ್ರಗಿರಿ ಅಂತ ಹೇಳ್ಬಿಟ್ಟು ಈ ಬಾಳ್ಗುಲಿ ಹತ್ರ ಬರುತ್ತೆ. ಇದು ನಮ್ಮ ಬೇಲೂರು ತಾಲೂಕಿಗೆ ಸೇರ್ಪಡುವಂಥ ಈ ಕಾಫಿ ತೋಟಗಳಿದ್ದಾವೆ. ನಮ್ಮ ETF ಟ್ರ್ಯಾಕ್ ಮಾಡ್ತಾ 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 ಕರಡಿಗೆ ಈ ಭಾಗಕ್ಕೆ ಬರ್ತಾರೆ. ಆ ಸಂದರ್ಭದಲ್ಲಿ ನಮ್ಮ ಸಾಕಾನೆ ಕ್ಯಾಂಪು ಬಿಕ್ಕೋಡ್ನಲ್ಲಿ ಹಾಕಿರ್ತಾರೆ. ಆ ಕ್ಯಾಂಪಲ್ಲಿ ಅಭಿಮನ್ಯು ಇರೋದಿಲ್ಲ. ನಮ್ಮ ಅರ್ಜುನನಂತೂ ನಾವು ಕಳ್ಕೊಂಡಿದ್ವಿ ಆ ಸಂದರ್ಭದಲ್ಲಿ. ಅಭಿಮನ್ಯುನು ಕೂಡ ಇಲ್ಲ. ಈ ಟೈಮಲ್ಲಿ ಯಾವ ರೀತಿ ಕಾರ್ಯಾಚರಣೆ ನಡಿಬೋದು ಅನ್ನೋ ಕುತೂಹಲ ನಮ್ಮೆಲ್ಲರ ಒಂದು ಸ್ಥಳೀಯರಾಗಿರ್ಬೋದು, ವನ್ಯಜೀವಿ ಪ್ರೇಮಿಗಳಾಗಿರ್ಬೋದು, ಮತ್ತು ಹಲವಾರ ಒಂದು ವಿಡಿಯೋಗಳು ವೈರಲ್ ಆಗ್ತಾ ಇದ್ದಂಗೆ ಕರಡಿನ ಕ್ಯಾಪ್ಚರ್ ಮಾಡೋಕ್ಕೆ, ಕಾರ್ಯಾಚರಣೆ ಮಾಡೋಕ್ಕೆ ಯಾವ ರೀತಿ ಮಾಡ್ತಾರಪ್ಪ, ಅಭಿಮನ್ಯು ಇಲ್ಲ, ಅರ್ಜುನನೂ ಇಲ್ಲ ಅನ್ನೋ ಒಂದು ಮನಸ್ಥಿತಿಲಿ ಜನಗಳಿರ್ತಾರೆ. ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಈ 4 ಕಾಡಾನೆಗಳು, ಸಾಕಾನೆಗಳು ಕೂಡ ನಮ್ಮ ಈ ಇಂದ್ರಗಿರಿ IBC ಎಸ್ಟೇಟ್ ಕಡೆಗೆ ಬರ್ತವೆ. ಯಾಕಂತ ಹೇಳಿದರೆ ಕರಡಿ ಈ ಭಾಗದಲ್ಲಿ ಇರ್ತಾನೆ, ಬಾಲ್ಗುಡಿ ಭಾಗದಿಂದ ಇದ್ದು ಇಲ್ಲಿಂದ ರವಾನೆ ಆಗ್ತಾನೆ ಬೇರೆ ಕಡೆಗೆ. ಯಾಕಂದರೆ ಅವನಿಗೆ ಗೊತ್ತಾಗುತ್ತೆ ETF ಟ್ರ್ಯಾಕ್ ಮಾಡ್ತಾ ಇರ್ತಾರೆ, ಮತ್ತು ಡಾಕ್ಟರ್ಸು ಅದಕ್ಕೆ ಡಾಟ್ ಮಾಡೋಕ್ಕೆ ಹಿಂದೆ ಇರ್ತಾರೆ. ಆ ಸಂದರ್ಭದಲ್ಲಿ ನನ್ನ ಏನೋ ಸೆರೆ ಹಿಡಿಬೋದು, ನನ್ನ ಫಾಲೋ ಮಾಡ್ತಾ ಇದ್ದಾರೆ ಅಂತ ETF ಮೇಲೂ ದಾಳಿ ಮಾಡೋಕ್ಕೆ ಬರುತ್ತೆ ನಮ್ಮ ಕರಡಿ. ಮತ್ತು ಕಾರ್ಯಾಚರಣೆ ಮುಂಚಿತವಾಗಿ ಆ ಅಡಿಕೆ ತೋಟದಲ್ಲಿ ಒಂದು ವಯಸ್ಸಾದ ಒಂದು ಕೂಲಿ ಕಾರ್ಮಿಕರ ಮೇಲೆ ದಾಳಿ ಮಾಡೋಕ್ಕೂ ಕೂಡ ಹೋಗ್ತಾನೆ. ಆ ವಿಡಿಯೋ ಕೂಡ ಎಲ್ಲ ಕಡೆ ವೈರಲ್ ಆಗುತ್ತೆ. ಅದರ ನಂತರ ನಮ್ಮ ಸಕಲೇಶ್ಪುರ ರಸ್ತೆ ಮತ್ತು ಅಹಳ್ಳಿ ಹೋಬಳಿ ಎಲ್ಲ ರಸ್ತೆಯಲ್ಲಿ ಈ ಮದ ಬಂದಿರೋ ಕಾರಣ ಇಡೀ ರಸ್ತೆಯಲ್ಲಿ ಓಡಾಡ್ತಾ ಇರ್ತಾನೆ, ಮತ್ತು ಜನಗಳಿಗೆ ನೋಡಿದರೆ ಬೆರೆಸ್ತಾ ಇರ್ತಾನೆ. ಮತ್ತು ಅದಕ್ಕಿಂತ ಮುಂಚಿತವಾಗಿ ಒಂದು 3-4 ಜೀವಗಳನ್ನ ಬಲಿ ಪಡೆದಿರುವಂಥ ಆನೆ ಅಂತ ಹೇಳಿಬಿಟ್ಟು ನಮ್ಮ ಅರಣ್ಯ ಸಚಿವರು ಮತ್ತು ಇಲಾಖೆಯವರು ಇದನ್ನು ಡಿಸೈಡ್ ಮಾಡ್ತಾರೆ, ಅದು ಪ್ಲ್ಯಾನ್ ಮಾಡ್ತಾರೆ. ಇದನ್ನು ಕಾರ್ಯಾಚರಣೆ ಮಾಡಿ ಅದನ್ನು ಪಳಗಿಸಿ ಒಂದು ಒಳ್ಳೆಯ ಒಂದು ಆನೆ. ಯಾಕಂತ ಹೇಳಿದರೆ ಸಾಕಾನೆ ಅಂತ ಹೇಳಿದರೆ ಬೇರೆ ರೀತಿ ಇರುತ್ತೆ, ಯಾಕಂದರೆ ಅದು ಪಳಗಿರುತ್ತೆ. ಅದನ್ನು ಒಂದು ಬಲಿಷ್ಠ ಆನೆ ಅಂತ ಹೇಳಿದರೆ ಅದಕ್ಕೆ ಹಲವಾರು ಕಾರ್ಯಾಚರಣೆಯಲ್ಲಿ ಬಳಸ್ಕೋಬೋದು. ಕರಡಿನೂ ಕೂಡ ಕಾಡಾನೆ ಆಗಿದ್ದು ಒಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಆ ಕಾಡಾನೆ ಬಲಿಷ್ಠವಾಗಿದ್ದು, ಕಾಡಲ್ಲಿದ್ದರೆ ಅದರಿಂದ ಏನೂ ಕೆಲಸ ತಗೊಳಕ್ಕಾಗೋದಿಲ್ಲ. ಹಾಗಾಗಿ ಈ ಕಾಡಾನೆನ ಮುಂದೆ ನಮ್ಮ ಫ್ಯೂಚರಿಗೆ, ಯಾಕಂದರೆ ಅಂಬಾರಿ ಹೊರೋದಾಗಿರ್ಬೋದು, ಹುಲಿ ಕಾರ್ಯಾಚರಣೆ ಆಗಿರ್ಬೋದು, ಮತ್ತು ಕಾಡಾನೆ ಕಾರ್ಯಾಚರಣೆನೇ ಆಗಿರ್ಬೋದು,
ಇಂಥ ಕಾರ್ಯಗಳಿಗೆ ಬಳಸೋಕ್ಕೋಸ್ಕರ ಕರಡಿ ಹೇಳಿದಾನೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದ್ರ ಮುಂಚಿತವಾಗಿ ಭೀಷ್ಮನೂ ಕೂಡ, ಭೀಷ್ಮ ಅಂದರೆ ಮೌಂಟೇನ್ ಕೂಡ. ಈಗ ಯಾವ ರೀತಿ ಅದು ಕಾಣ್ತಾ ಇದೆ ಅಂತ ಹೇಳಿದ್ರೆ ತುಂಬ ಖುಷಿ ಆಗುತ್ತೆ ನಾವು ನೋಡೋದಕ್ಕೆ. ದುಬಾರಿಯಲ್ಲಿ ಈಗ ತುಂಬ ಚೆನ್ನಾಗಿ ಪಳಗಿರುವಂಥ ಆನೆ. ಹಾಗಾಗಿ ಈ ಕರಡಿ ಕಾರ್ಯಾಚರಣೆ ಮಾಡಕ್ಕೆ ಬಂದಾಗ ಈ ಸಾಕಾನೆಗಳು ಏನು ಮಾಡ್ತವೆ ಅಂತ ಹೇಳಿದ್ರೆ ಅದಕ್ಕಿಂತ ಮುಂಚಿತವಾಗಿ ಅರ್ಜುನನ ಕಳ್ಕೊಂಡಿರ್ತಾರೆ. ಯಾಕಂತ ಹೇಳಿದ್ರೆ ಎಷ್ಟ್ಲೂರ್ ಭಾಗಕ್ಕೆ ಮದ ಬಂದಿರುವಂಥ ಕಾಡಾನೆನ ಕಾರ್ಯಾಚರಣೆ ಮಾಡಕ್ಕೆ ಹೋಗಿ ನಮ್ಮ ಅರ್ಜುನ ಆಕಸ್ಮಿಕವಾಗಿ ಅದು ಏನೋ ಒಂದು ಕಾಡಾನೆ ದಾಳಿಗೆ ಒಳಗಾಗಿ ಅವತ್ತು ಸಾವಾಗುತ್ತೆ. ನಮ್ಮ ಅರ್ಜುನ ವೀರಮರಣ ಹೊಂದ್ತಾನೆ. ಎಷ್ಟೋ ಒಂದು ಜೀವಗಳನ್ನ ಉಳಿಸ್ತಾನೆ. ETF ಆಗಿರ್ಬೋದು, ಅರಣ್ಯ ಇಲಾಖೆ ಆಗಿರ್ಬೋದು, ಸ್ಥಳೀಯರು ಕೂಡ ಒಂದು ಕಾರ್ಯಾಚರಣೆ ಅಂದರೆ ಅಕ್ಕಪಕ್ಕದಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಯಾವ ರೀತಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಆ ಸಂದರ್ಭದಲ್ಲಿ ಆ ಕಾಡಾನೆ ಬಂದಿರೋ ಒಂದು ಮದ ಬಂದಿರೋವಂಥ ಕಾಡಾನೆ ಆ ಫೋರ್ಸಲ್ಲಿ ಬಂದು ಆ ಅರ್ಜುನನ ಮೇಲೆ ದಾಳಿ ಮಾಡಿದಾಗ ಅಪ್ಪಿತಪ್ಪಿ ಏನಾಗುತ್ತೆ, ಹೇಳಿಕೆ ಪ್ರಕಾರ, ಮಾಹಿತಿ ಬಂದಿರೋ ಪ್ರಕಾರ ಡಾಕ್ಟರ್ ಅರವಳ್ಕೆ ಒಂದು ಡಾಟು ಕಾಡಾನೆಗೆ ಹೊಡೆಯೋ ಬದಲು ಪ್ರಶಾಂತ್ ಆನೆಗೆ ಹೋಗಿ ಬೀಳುತ್ತೆ. ಪ್ರಶಾಂತ್ ಆನೆನೂ ಕೂಡ ಒಂದು ಫೈಟರ್ ಇದ್ದಾನೆ. ಅಭಿಮನ್ಯು ಜೊತೆ ಆ ಒಂದು ಸಹಕಾರ ನೀಡ್ತಾ ಅದ್ರ ಜೊತೆಗೆ ಇದ್ದು ಒಂದು ಕಾಡಾನೆ ಕಾರ್ಯಾಚರಣೆನ ಮುಂದಾಳತ್ವ ವಹಿಸ್ಕೊಂಡು ಮಾಡ್ತಾ ಇರುವಂಥ ಸಾಕಾನೆಗಳಿದ್ದಾವೆ. ಹಾಗಾಗಿ ಅದಕ್ಕೆ ಡಾಟ್ ಬಿದ್ದ ನಂತರ ನಮ್ಮ ಅರ್ಜುನ ಒಂದೇ ಅದು ಫೈಟ್ ಆಡಬೇಕಾಗುತ್ತೆ ಯಾವ್ದ್ರ ಜೊತೆ, ಕಾಡಾನೆ ಜೊತೆ. ಆ ಸಂದರ್ಭದಲ್ಲಿ ಅಚಾನಕ್ ಆಗಿ ನಮ್ಮ ಅರ್ಜುನ ಸಾವಾಗುತ್ತೆ. ಹಾಗಾಗಿ ಆ ಒಂದು ಭಯ ನಮ್ಮ ಇಲಾಖೆ ಮತ್ತು ಕಾವಾಡಿಗರಾಗಿರ್ಬೋದು, ಮಾವುತರಾಗಿರ್ಬೋದು, ಸಾಕಾನೆನ ಏಕಾಏಕಿ ಮುಂದೆ ತಗೊಂಡು ಹೋಗಲ್ಲ. ಯಾಕಂತ ಹೇಳಿದರೆ ಕರಡಿ ತುಂಬ ಮದದಲ್ಲಿರುತ್ತೆ. ಅವಾಗ ತುಂಬ ಅಗ್ರೆಸಿವ್ ಅಂತ ಹೇಳಿದರೆ, ಸಿಟ್ಟು ಅಂತ ಹೇಳಿದರೆ ಮನುಷ್ಯರಿಗೆ ನೋಡಿದರೆ ಬೆರೆಸೋದು. ಅದ್ರ ಮುಂಚೆನೂ ಕೂಡ ಅರಹಳ್ಳಿಲಿ ತುಂಬ ಘಟನೆ ಆಯಿತು. ತುಂಬ ಹೆಚ್ಚು ಕಡಿಮೆ ಒಂದು 1000 ಮೀಟ್ರು 2000 ಮೀಟ್ರು ಜನಗಳಿಗೆ ಬೆರೆಸ್ತಾ ಇರುವಂಥ ಕಾಡಾನೆ. ಹಾಗಾಗಿ ಏನಾಯಿತು, ನಮ್ಮ ಇಲಾಖೆಯವರು ಏನು ಮಾಡ್ತಾರೆ, ಲಾಸ್ಟಿಗೆ ಅಭಿಮನ್ಯುನ ಇಲ್ಲಿಗೆ ಕರೆಸ್ಕೊಳ್ತಾರೆ. ಲಾಸ್ಟು ಮಾರನೇ ದಿವಸ ಒಂದು ದಿವಸ ಆಗಲ್ಲ ಕಾರ್ಯಾಚರಣೆ. ಮಾರನೇ ದಿವಸ ಏನು ಮಾಡ್ತಾರೆ, ನಮ್ಮ ಅಭಿಮನ್ಯು ಬರಲೇಬೇಕು ಅಂತ ಹೇಳಿಬಿಟ್ಟು ಇಲಾಖೆಯಿಂದನೇ ಅಭಿಮನ್ಯುನ ಕರೆಸ್ಕೊಳ್ತಾರೆ. ನಮ್ಮ ಕ್ಯಾಪ್ಟನ್ ಅಭಿಮನ್ಯು ಬಂದಮೇಲೆ ನಮ್ಮ ಕಾರ್ಯಾಚರಣೆ ಈಸಿಯಾಗಿ ಕರಡಿನ ಫೈಟ್ ಮಾಡ್ತಾನೆ ನಮ್ಮ ಅಭಿಮನ್ಯು. ಅಭಿಮನ್ಯುಗೊಂದ್ಸತಿ ನಮ್ಮ ಕರಡಿ ಡೋಸ್ ಕೊಡ್ತಾನೆ. ಅಭಿಮನ್ಯು ಹಿಂದೆ ಹೋಗ್ಬಿಡುತ್ತೆ. ಹಿಂದೆ ಹೋದ ನಂತರ ಈ ಅಭಿಮನ್ಯು ಒಂದು ಧೈರ್ಯಶಾಲಿ ಆನೆ. ಏನಂದರೆ ಅದಕ್ಕಿಂತ ಶಕ್ತಿ ಕಮ್ಮಿ ಇದ್ರೂ ಯುಕ್ತಿ ಇದೆ ಯಾರ ಕೈಲಿ, ನಮ್ಮ ಅಭಿಮನ್ಯು ಕೈಲಿ. ಅದಕ್ಕೊಂದು ಅಭಿಮಾನಿ ಬಳಗನೂ ಅದಕ್ಕೋಸ್ಕರನೇ. ಮತ್ತು ವಸಂತನವರು ಅದಕ್ಕೆ ಇರುವಂಥ ಮಾವುತರು ಯಾವ ರೀತಿ ಅಂತ ಹೇಳಿದರೆ ಅದಕ್ಕೆ ಯಾವ ರೀತಿ ಕಲಿಸಿದಾರಂತೆ, ಎಂಥ ಬಲಿಷ್ಠ ಕಾಡಾನೆ ಆದರೂ ಅದಕ್ಕೆ ಯಾವ ರೀತಿ ಹೊಡಿಸ್ಬೇಕು, ಯಾವ ರೀತಿ ನೂಗಬೇಕು, ಆ ಥರ ಒಂದು ಟೆಕ್ನಿಕ್ನ ಒಂದು ಐಡಿಯಾನ ಆ ವಸಂತ್ ಅವರು ಅಭಿಮನ್ಯು ಮೇಲೆ ಕೂತಾಗ ಅದ್ರ ಜೊತೆಗೆ ಫೈಟ್ ಮಾಡ್ತಾರೆ. ಯಾಕಂತ ಹೇಳಿದರೆ ನಮ್ಮ ಅನಿಸಿಕೆ ಪ್ರಕಾರ ಯಾವುದೇ ಸಾಕಾನೆ ಆಗಿರ್ಬೋದು, ಆ ಐಡಿಯಾ ಇಲ್ಲ ಅಂದರೆ ಕರಡಿ ಜೊತೆ ಫೈಟ್ ಆಡಿದಾಗ ಮೊದಲನೇ ಏಟೆ ಅಭಿಮನ್ಯುಗೆ ಹೊಡೆದಾಗ ಅಭಿಮನ್ಯು ಹಿಂದಕ್ಕೆ ಬಂದ್ಬಿಡುತ್ತೆ. ಸಡನ್ನಾಗಿ ಟೋಟಲಾಗಿ ಹಿಂದಕ್ಕೆ ಬರುತ್ತೆ. ಆ ಸಂದರ್ಭದಲ್ಲಿ ಅಭಿಮನ್ಯು ಬಿಟ್ಟು ಬೇರೆ ಆನೆ ಇರ್ತಾ ಇದ್ರೆ ನಾವು ಭರೋಸೆನ ಕಳ್ಕೋಬೇಕಾಗಿತ್ತು. ಯಾಕಂತ ಹೇಳಿದರೆ ಅದ್ರ ಮೇಲೆ ದಾಳಿನೂ ಬೇರೆ ಸಾಕಾನೆ ಆಗ್ತಾ ಇದ್ರೆ ಅದ್ರ ಮೇಲೆ ದಾಳಿನೂ ಆಗ್ತಾ ಇದ್ದು, ಮತ್ತೆ ಅಷ್ಟು ಧೈರ್ಯನೂ ಸಾಕಾಗಲ್ಲ ಅಂತಾನು ಹೇಳ್ಬೋದು. ಅಭಿಮನ್ಯು ಒಂದು ಧೈರ್ಯದ ಮುಂದೆ ಏನೂ ಇಲ್ಲ ಅಂತ ಹೇಳ್ತೀನಿ. ಮತ್ತೆ ವಸಂತ್ ಅವರು ಕರಡಿ ಮೇಲೆ ಒಂದು ಸಡನ್ ಆಗಿ ಒಂದು ಡೋಸ್ನ ಕೊಡ್ತಾರೆ. ಕರಡಿ ಅಷ್ಟು ದೂರ ಹಿಂದಕ್ಕೆ ಹೋಗುತ್ತೆ. ಮತ್ತೆ ಇನ್ನೂ ಹೊಡಿಸ್ದಾಗ ಏನಾಗುತ್ತೆ, ಕರಡಿ ಸ್ವಲ್ಪ ಧೈರ್ಯನ ಕುಗ್ಗುತ್ತೆ. ಮದ ಇದ್ರೂ ಕೂಡ ಕುಗ್ಗುತ್ತೆ. ಅಷ್ಟೊತ್ತಿಗೆ ಡಾಕ್ಟ್ರೆಲ್ಲ ಸೇರಿಬಿಟ್ಟು ಬೇಡ ಜಾಸ್ತಿ ಫೈಟ್ ಮಾಡಿಸೋದು ಅಂತ ಹೇಳ್ಬಿಟ್ಟು ಡಾಟ್ ಮಾಡಿ ಅದು ಕೆಳಗೆ ಬಿದ್ದ ನಂತರ, ಅದು ನೀವು ಎಲ್ಲ ವಿಡಿಯೋಗಳಲ್ಲಿ ನೋಡಿದ್ದಾರೆ, ಜನಗಳು ಎಲ್ಲರೂ ನೋಡಿದ್ದಾರೆ. ಅದ್ರ ನಂತರ ಎಲ್ಲ ಮತ್ತೆ ಪ್ರಶಾಂತ್ ಜೊತೆಗೂ ಸ್ವಲ್ಪ ಫೈಟ್ ಇದು ಮಾಡೋಕ್ಕೆ ನೋಡ್ತಾರೆ. ಮತ್ತೆ ಅದು ಹಗ್ಗ ಹಾಕಿ ಅದನ್ನು ಸೆರೆ ಹಿಡಿತಾರೆ. ಸೆರೆ ಹಿಡಿದು ಈಗ ದುಬಾರಿಯಲ್ಲಿ ನಮ್ಮ ಕರಡಿ ತುಂಬ ಚೆನ್ನಾಗಿದೆ, ಖುಷಿ ಆಗುತ್ತೆ ನೋಡೋಕ್ಕೆ. ಮುಂದೆ ಅದು ಒಳ್ಳೆ ಒಂದು ನಮ್ಮ ಕುಮ್ಕಿ ಆನೆಯಲ್ಲಿ ಒಂದು ಅದು ಕೂಡ ಒಂದು ಕಾರ್ಯಾಚರಣೆಯಲ್ಲಾಗಿರ್ಬೋದು, ಯಾವುದೇ ಒಂದು ಕೆಲಸ ಕಾರ್ಯ ಕೊಟ್ಟರೆ ಅದು ಚೆನ್ನಾಗಿ ಚೆನ್ನಾಗಿ ನಿಭಾಯಿಸ್ಬೋದು ಅಂತ ಹೇಳ್ಬಿಟ್ಟು ನಮ್ಮ ಭರವಸೆನೂ ಕೂಡ ಇದೆ. ಅದು ಎಲ್ಲೇ ಇದ್ರೂ ಚೆನ್ನಾಗಿರಲಿ, ಮತ್ತು ನಮ್ಮ ಒಂದು ಕರ್ನಾಟಕಕ್ಕೆ ಒಂದು ಒಳ್ಳೆ ಆನೆಯಾಗಿ ಮುಂದೆ ಬರಲಿ ಅಂತ ನಾವು ಹೇಳ್ತೀನಿ ಕಿರಣ್. ಸರ್, ಅದು ಫೈಟ್ ಆದಾಗ ಅಭಿಮನ್ಯುಗೂ ಮದ ಇತ್ತು ಅಲ್ವಾ? ಹೌದು, ಅಭಿಮನ್ಯುಗೂ ಮದ ಇರ್ತಿರ್ಲಿಲ್ಲ ಅಂದರೆ ಕರಡಿ ಜೊತೆ ಮುಖ ಕೊಡೋಕೆ ಆಗ್ತಾ ಇರಲಿಲ್ಲ. ಯಾಕಂತ ಹೇಳಿದರೆ ಬೇರೆ ಸಾಕಾನೆಗಳಿಗೆ ಮದ ಇರಲಿಲ್ಲ. ಮಾಮೂಲಿ ಒಂದು ನಮ್ಮ ಸುಗ್ರೀವ ಆಗಿರ್ಬೋದು, ಭೀಮ ಆಗಿರ್ಬೋದು, ಧನಂಜಯ ಆಗಿರ್ಬೋದು, ಒಂದು ಮದ ಬಂದಿರೋ ಕಾಡಾನೆಗೆ ಮದ ಬಂದಿರೋವಂಥ ಸಾಕಾನೆನೇ ಅದು ಫೈಟ್ ಆಡಬೇಕು. ಇನ್ನು ನಮ್ಮ ವಸಂತ್ ಅವರಂತೂ ಬಿಡಿ, ಅವರು ಆ ಕರಡಿ ಜೊತೆಗೆ ಡಾಟ್ ಮಾಡಬೇಡಿ, ನಾನು ಅದ್ರ ಜೊತೆ ಫೈಟ್ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಏನು ಧೈರ್ಯ ಮಾಡಿದ್ರೋ ಗೊತ್ತಿಲ್ಲ, ನಮಗೇನೆ ಆ ಧೈರ್ಯ ಬರಲ್ಲ, ನೋಡೋರಿಗೂ ಆ ಧೈರ್ಯ ಬರಲ್ಲ, ಮತ್ತು ಅದನ್ನು ಒಂದು ಪ್ಲಾನಿಂಗ್ ಮಾಡೋರಿಗೂ ಇಲಾಖೆಯವರಿಗೂ ಆ ಧೈರ್ಯ ಬರಲ್ಲ. ನಮ್ಮ ಅಭಿಮನ್ಯು ವಸಂತ್ ಅವರು ಮತ್ತು ನಮ್ಮ ಅಭಿಮನ್ಯು ಕ್ಯಾಪ್ಟನ್ ಅಭಿಮನ್ಯು ಆ ಮದ ಬಂದಿರುವಂಥ ಕರಡಿ ಅಂತ ಬಲಿಷ್ಠ ಆನೆ ಜೊತೆಗೆ ಅಷ್ಟು ಒಂದು ಪ್ರಕಾರವಾಗಿ ಫೈಟ್ ಆಡ್ತೀನಿ ಅಂತ ಹೇಳಿ ಅದನ್ನು ಸೋಲ್ಸೋ ತನಕ ಬಿಟ್ಟಿಲ್ಲ. ಆಮೇಲಿಂದ
ಅದು ಸೋಲ್ತು ಅನ್ನೋ ಟೈಮಲ್ಲಿ ಅದಕ್ಕೆ ಅರವಳಿಕೆನ ಕೊಟ್ಟು ಅದನ್ನು ಕೆಳಗೆ ಬೀಳಿಸ್ತಾರೆ ಮತ್ತು ಅದನ್ನು ಸೆರೆ ಹಿಡಿಯೋ ಕಾರ್ಯಾಚರಣೆ ತುಂಬ ಚೆನ್ನಾಗಿ ಒಂದೇ ದಿವಸದಲ್ಲಿ ಮಾಡ್ತಾರೆ. ಆದರೆ ಒಂದು ವಿಚಾರ ಏನಂತ ಹೇಳಿದ್ರೆ, ಅದಕ್ಕೆ ಫೈಟ್ ಆಡ್ಬೇಕಾದ್ರೆ ತುಂಬ ಫೈಟ್ ಆಡ್ತಾನೆ ನಮ್ಮ ಅಭಿಮನ್ಯು ಕ್ವಾರೆ ಹತ್ರ ಎಲ್ಲ ರಕ್ತ ಬರುತ್ತೆ, ಆದರೂ ಸೋಲೊಪ್ಕೊಳ್ಳಲ್ಲ. ಆ ಕರಡಿ ಅಂತಹ ಒಂದು ಬಲಿಷ್ಠ ಆನೆನ ಸೆರೆ ಹಿಡಿಯುವಲ್ಲಿ ಯಶಸ್ವಿ ಆಗುತ್ತೆ ನಮ್ಮ ಅಭಿಮನ್ಯು ಆ್ಯಂಡ್ ಟೀಮ್. ಅದು ಒಂದು ಖುಷಿ ತರುವಂಥ ವಿಚಾರ. ಹಾಗಾಗಿ ಈಗ ಇದೇ ಅಭಿಮನ್ಯು ಜಾಗದಲ್ಲಿ ನಮ್ಮ ಕರಡಿನ ಅದೇ ರೀತಿ ಬಳಸ್ಕೋಬೇಕು, ಮತ್ತು ನಮ್ಮ ಭೀಷ್ಮ ಅಂತ ಆನೆನೂ ಕೂಡ ಅದೇ ರೀತಿ ಈ ಥರ ಕಾರ್ಯಾಚರಣೆಯಲ್ಲಿ ಬಳಸ್ಕೋಬೇಕು ಅಂತ ನಾನು ಎಲ್ಲರ ಕೈಲೂ ಮನವಿ ಮಾಡ್ತೀನಿ, ಅಧಿಕಾರಿಗಳ ಕೈಲಿ. ಯಾಕಂದರೆ ಇದೆಲ್ಲ ಒಂದು ಹಿಸ್ಟ್ರಿ ಇದು. ಯಾಕಂದರೆ ಇಂಥ ಆನೆಗಳು ಹಿಸ್ಟ್ರಿ ಕ್ರಿಯೇಟ್ ಮಾಡಿರೋದು. ನಮ್ಮ ಕಡೆ ಎಲ್ಲ ಹೆಸರುವಾಸಿಯಾದಂಥ ಕರಡಿ ಅಂತ ಆನೆ, ಮೌಂಟೇನ್ ಅಂತ ಆನೆ ಎಲ್ಲ ಎಲ್ರಿಗೂ ಗೊತ್ತು, ಎಲ್ಲೆಲ್ಲಿಂದನೂ ಅದರ ಒಂದು ಸಂದರ್ಭದಲ್ಲಿ ನೋಡಿ ಇದೇ ಜಾಗದಲ್ಲಿ ಭೀಮನ್ನು ಕೂಡ ಅರವಳಿಕೆ ಕೊಟ್ಟು ಫಸ್ಟ್ ಅದನ್ನು ಅರವಳಿಕೆ ಕೊಟ್ಟು ಸ್ಟ್ಯಾಂಡಿಂಗ್ ಅರವಳಿಕೆ ನಿಲ್ಲಿಸಿದ್ದು ಇದೇ ಜಾಗ. ಅದನ್ನು ಎಲ್ಲರಿಗೂ ಗೊತ್ತಾಗಲಿ. ಇದೇ ಬಾಳ್ಗುಲಿ ಗ್ರಾಮದಲ್ಲಿ ವಿಕ್ರಾಂತ್ ಕಾರ್ಯಾಚರಣೆ ಮಾಡಿದಾಗಲೂ ಕೂಡ ಇದೇ ಜಾಗದಲ್ಲಿ ಡಾಟ್ ಮಾಡಿದ್ರು, ಡಾಟ್ ಮಾಡಿ ಕೆಳಗಡೆ ಕೂರಿಸಿದ್ರು. ಅದರ ನಂತರ ವಿಕ್ರಾಂತ್ ಮೇಲೆ ಡಾಟ್ ಮಾಡಿದ್ದು ಇದೇ ಜಾಗ ನೋಡಿ. ಇಲ್ಲಿಂದ ಡಾಟ್ ಮಾಡಿದಾಗ ಅದು ಒಂದು ನಮ್ಮ ಸಕಲೇಶ್ಪುರ ಬೇಲೂರು ರಸ್ತೆ ಇದೆ, ಆ ರಸ್ತೆನ ದಾಟಿ ಬೇರೆ ಕಡೆಗೆ ಹೋಗುತ್ತೆ. ಅದು ಮುಂದೆ ನಾನು ಮಾತಾಡ್ತೀನಿ ಕಿರಣ್. ಸರ್, ಈಗ ಈ ಭಾಗದಲ್ಲಿ ಹಿಡಿದಂಥ ಮಾರ್ತಾಂಡ ಆಗಿರ್ಬೋದು, ಮಕ್ನ, ಆಮೇಲೆ ಭೀಷ್ಮ ಆಗಿರ್ಬೋದು, ಕರಡಿ ಆಗಿರ್ಬೋದು, ಎಲ್ಲಾನು ಇದೇ ಭಾಗಕ್ಕೆ ನೆಕ್ಸ್ಟ್ ಕಾರ್ಯಾಚರಣೆಗೆ ಅಂತ ಎಲ್ಲರೂ ಕಾಯ್ತಾ ಇದ್ದಾರೆ ಬರೋಕ್ಕೆ ಅಂತ. ಮಾರ್ತಾಂಡ ಆಲ್ರೆಡಿ ಈಗ 2 ರಿಂದ 3 ಕಾರ್ಯಾಚರಣೆ ಮಾಡಿದ್ದಾನೆ. ಈಗ ಕರಡಿ ಮತ್ತು ನಮ್ಮ ಮೌಂಟೇನ್ ಭೀಷ್ಮ ಇದ್ದಾನೆ. ಎಲ್ಲ ತುಂಬ ಜನ ಕಾಯ್ತಾ ಇದ್ದಾರೆ ಹೇಗಿರುತ್ತೆ ಇಲ್ಲಿ ಬಂದರೆ ಜನಗಳದು. ಏನಕ್ಕಂದರೆ ಕರಡಿದು ರೆಸ್ಪಾನ್ಸು ಆಲ್ ಓವರ್ ಕರ್ನಾಟಕದಲ್ಲಿ ಕರಡಿ ವಿಡಿಯೋಗೋಸ್ಕರ ಕ್ರಾಲಿಂದ ಆಚೆ ಬಂದಮೇಲೆ ತುಂಬ ಜನ ಕಾಯ್ತಿದ್ರು. ಅದೊಂಥರ ಸೆನ್ಸೇಷನ್ ಆಗೇ ಇತ್ತು, ಅಷ್ಟು ಪವರ್ಫುಲ್ ಕರಡಿ. ಈ ಭಾಗಕ್ಕೆ ಬಂದರೆ ಯಾವ ಥರ ಇರುತ್ತೆ ಸರ್ ಕಾರ್ಯಾಚರಣೆಗಳಿಗೆ? ನೋಡಿ, ಈ ಭಾಗಕ್ಕೆ ಬಂದರೆ ನಮ್ಮ ಕರಡಿ ಆಗಿರ್ಬೋದು, ಭೀಷ್ಮ ಆಗಿರ್ಬೋದು, ಮತ್ತು ಮಾರ್ತಾಂಡ ಆಗಿರ್ಬೋದು. ಮಾರ್ತಾಂಡ ಅಂದರೆ ಏನು ಮಕ್ನಾಗೆ ಮಾರ್ತಾಂಡ ಅಂತ ಹೆಸರಿಟ್ಟಿದ್ದಾರೆ. ಅವೆಲ್ಲ ಇಲ್ಲಿ ಎಲ್ಲ ಓಡಾಡಿರುವಂಥ ಜಾಗಗಳು. ಮತ್ತು ಎಷ್ಟು ಕಾಡಾನೆಗಳು ನಮ್ಮ ಬೇಲೂರು ತಾಲೂಕು ನೋಡಿ, ಅರೇಹಳ್ಳಿ ಹೋಬಳಿ, ಸಕಲೇಶ್ಪುರ ತಾಲೂಕು ಎಲ್ಲ ಕಡೆ ಸೇರಿಸಿದ್ರೆ ಒಂದು 150 ಕಾಡಾನೆಗಳು ಇಲ್ಲಿ ಬೀಡ್ಬಿಟ್ಟಿದ್ದಾವೆ ಇಲ್ಲಿ. ಯಾಕಂದರೆ 40 ಆನೆ, 20 ಆನೆ, 30 ಆನೆ ಅಂತ ಎಲ್ಲ ಕಡೆ ಬೀಡ್ಬಿಟ್ಟಿದ್ದಾವೆ. ಈ ಕರಡಿ ಮತ್ತು ಮೌಂಟೇನ್ ಮತ್ತು ಈ ಮಾರ್ತಾಂಡ ಅನ್ನೋದು ಈ ಕಾಡಾನೆಗಳ ಗುಂಪಲ್ಲಿ ಜೊತೆಯಲ್ಲಿದ್ದಂಥ ಒಂದು ಆನೆಗಳಾಗಿರ್ತವೆ. ಈಗ ಇದೇ ಆನೆಗಳು ಕಾರ್ಯಾಚರಣೆಗೆ ತಂದಾಗ ಯಾವ ರೀತಿ ಇರುತ್ತೆ ಅನ್ನೋದೇ ಒಂದು ಕುತೂಹಲ. ಮತ್ತೆ ಅದರ ಸ್ನೇಹ ಬೆಳೆಸುತ್ತೋ ಅಥವಾ ಅದನ್ನು ಕಾರ್ಯಾಚರಣೆ ಮಾಡೋದ್ರಲ್ಲಿ ಅದರ ಒಂದು ದಾರಿಗಳು ಕರಡಿಗೂ ಗೊತ್ತಿದೆ, ಮೌಂಟೇನ್ಗೂ ಗೊತ್ತಿದೆ, ಎಲ್ಲ ಗೊತ್ತಿದೆ. ಯಾಕಂದರೆ ಒಂದು ಆನೆ 20 ವರ್ಷ ಹೋದರೂ ಒಂದು ಜಾಗ ಓಡಾಡಿದರೆ ಅದು ಮರೆಯಲ್ವಂತೆ. ಯಾಕಂತ ಹೇಳಿದರೆ ಈ ಸೈಡೆಲ್ಲ ಮುಂಚೆ 30 ವರ್ಷ ಹಿಂದೆ ಈ ಜಾಗಕ್ಕೆಲ್ಲ ಬಂದೋಗಿರೋವಂಥ ಕಾಡಾನೆಗಳು ಮುಂದೆ ಬಂದು ಮತ್ತೆ ಒಂದು 20 ವರ್ಷ ಕಾಡಾನೆ ಹಾವಳಿ ಇರಲಿಲ್ಲ ನಮ್ಮ ಬೇಲೂರು ತಾಲೂಕು ಕಡೆ. ಯಾಕಂದರೆ ಹಿಂದೆ ನಾವು ಕೇಳೋಪಟ್ಟದ್ರೆ ನಮ್ಮ ತಂದೆ ಎಲ್ಲ ಇದ್ದಾಗ, ನಮ್ಮ ತೋಟಗಳಿದ್ದಾಗ, ಆ ಸಂದರ್ಭದಲ್ಲಿ ಕಬ್ಬು ಜೋಳ ಎಲ್ಲ ಬೆಳೆಯೋರು, ಕಾಫಿ ತೋಟಗಳು ಕಮ್ಮಿ ಇತ್ತು. ಆ ಸಂದರ್ಭದಲ್ಲಿ ಈ ಜಾಗಗಳಿಗೆ ನಮ್ಮ ಕಾಡಾನೆಗಳು ಬರ್ತಾ ಹೋಗ್ತಾ ಇದ್ವಂತೆ. ಅದ್ರ ಜೊತೆಗಿರುವಂಥ ಮರಿಗಳಾಗಿರ್ಬೋದು, ಅದು ನೋಡಿ ಅದ್ರ ದಾರಿನ ಮರ್ತಿಲ್ಲ. ಈ ಸಂದರ್ಭದಲ್ಲಿ ನೋಡಿ ಇಲ್ಲಿಗೆ ಈ ಕಾಡಾನೆಗಳು ಈಗ ಬರೋದಂದ್ರೆ ಯಾವ ರೀತಿ ಅದರ ಜ್ಞಾಪಕ ಶಕ್ತಿ ಯಾವ ರೀತಿ ಇರ್ಬೋದು, ಒಂದು ಓಡಾಡಿರುವಂಥ ಜಾಗಗಳನ್ನ ಅದು ಯಾವಾಗಲೂ ಮರೆಯೋಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆದರೆ ಅದೇ ರೀತಿ ಈಗ ಕಾರ್ಯಾಚರಣೆಗೆ ನಮ್ಮ ಕರಡಿ ಮತ್ತು ಭೀಷ್ಮ, ನಮ್ಮ ಮಾರ್ತಾಂಡ ಇಲ್ಲಿಗೆ ಬಂದರೆ ಈಗ ಈ ಕಾಡಾನೆಗಳ ಗುಂಪಲ್ಲಿ ಜೊತೆಯಲ್ಲಿದ್ದು ಅದು ಯಾವ ರೀತಿ ಕಾರ್ಯಾಚರಣೆ ಮಾಡುತ್ತೆ, ಮತ್ತೆ ಸ್ನೇಹ ಮಾಡ್ಕೊಳ್ಳುತ್ತಾ ಇಲ್ಲ ಕೊಟ್ಟಂಥ ಕೆಲಸನ ಸರಿಯಾದ ರೀತಿ ನಿಭಾಯಿಸುತ್ತಾ ಅನ್ನೋದೇ ಕುತೂಹಲ ಇದೆ. ಮುಂದೆ ನೋಡ್ಬೇಕನ್ನೋ ಕುತೂಹಲ, ಆಸೆ ಕೂಡ ನಮ್ಗೆಲ್ರಿಗೂ ಇದೆ ಕಿರಣ್. ಏನಕ್ಕೆ ಇದು ಅಂದರೆ ಹರ್ಷನೂ ಇದೇ ಭಾಗದಲ್ಲಿ ಕ್ಯಾಪ್ಚರ್ ಮಾಡಿದ್ದು ಈ ಕಡೆ ಉಂಬ್ಳಿ ಬೆಟ್ಟ ಸೈಡು. ಹೌದು, ಅದು ಅರ್ಜುನನ ಜೊತೆ ಬಂದಾಗ ಅದು ಕ್ಯಾಪ್ಚರ್ ಮಾಡಕ್ಕೆ ಬಿಡ್ತಾ ಇರಲಿಲ್ಲ. ಅದು ಏನಕ್ಕೆ ಆ ಭಾಗದಲ್ಲಿ ಓಡಾಡಿರೋ ಆನೆ ಹರ್ಷ. ಹೌದು, ಅದು ಅರ್ಜುನಂಗೆ ಹಿಂದೆಯಿಂದ ತಿವಿಯೋದಂತೆ, ಅದು ಕ್ಯಾಪ್ಚರ್ ಮಾಡಿಬಿಡಿದಿಲ್ಲ ನಮ್ಮ ಭಾಗದ ಆನೆಗಳು ಅಂತ. ಒಂದು ಅದರದ್ದು ಬಾಂಡಿಂಗು ಅದು ಏನು ಸೊಂಡ್ಲಲ್ಲಿ ಮಾತಾಡುತ್ತೆ. ಆದ್ರಿಂದ ಕೇಳಿದ್ವಿ ಕ್ವಶನ್ನು. ಈ ಭಾಗಕ್ಕೆ ಬಂದರೆ ಅದು ಯಾವ ಥರ ಕ್ಯಾಪ್ಚರಿಂಗ್ ಇರುತ್ತೆ, ಅದ್ರದ್ದು ಫ್ರೆಂಡ್ಶಿಪ್ ಎಲ್ಲ ಇರುತ್ತಲ್ಲ ಈ ಕಡೆ ಭಾಗದ ಆನೆದು. ಹೌದು, ನಾನು ಅದೇ ಹೇಳ್ತಾ ಇದ್ದೀನಿ. ಈಗ ನೋಡಿ, ಪೆನ್ಸಿಲ್ ಕ್ವಾರೆ ಮತ್ತು ಈ ನಮ್ಮ ಕರಡಿ, ಮೌಂಟೇನ್, ಗುಂಡ, ತಣ್ಣೀರು ಇವೆಲ್ಲ ಒಂದು ಜೊತೆಗಾರಲ್ಲಿ ಇದ್ದಂಥ ಆನೆಗಳು, ಒಂದೇ ಜೊತೆಯಲ್ಲಿ ಇದ್ದಂಥ ಆನೆಗಳು. ಮತ್ತು ಕ್ಯಾಪ್ಟನ್ ಮತ್ತು ಭೀಮ ಒಂದು ಸ್ವಲ್ಪ ಸೀನಿಯರ್ ಇದ್ದಂಥ ಆನೆಗಳು. ಈ ಭಾಗದಲ್ಲಿ ಇಷ್ಟು ನಮ್ಮ ಕಾಡಾನೆಗಳು ಇಲ್ಲೇ ಈಗ ನೋಡಿ, ಮೌಂಟೇನ್ನು ಸೆರೆ ಹಿಡ್ದಾಯ್ತು, ನಮ್ಮ ಗುಂಡಾನ ಸೆರೆ ಹಿಡ್ದಾಯ್ತು, ಮತ್ತು ಸೆಕೆಂಡು ನಮ್ಮ ಕರಡಿನ ಸೆರೆ ಹಿಡ್ದಾಯ್ತು. ಈ ಆನೆಗಳು ಇಲ್ಲಿಗೆ ಬಂದಾಗ
ಇಲ್ಲಿರುವಂಥ ಪೆನ್ಸಿಲ್ ಕೊರೆ ಆಗಿರ್ಬೋದು, ಅದರ ಜೊತೆಗಾರ ಇದೆ, ಅದರ ಹಳೆ ಫ್ರೆಂಡ್ ಇದ್ದಾನೆ. ಈಗ ಆ ಹಳೆ ಫ್ರೆಂಡ್ನ ನೋಡಿಬಿಟ್ಟು ಅಕಸ್ಮಾತ್ ಕಾರ್ಯಾಚರಣೆ ಕೊಟ್ಟರೆ ಇದಕ್ಕೆ ಮತ್ತೆ ಅದ್ರ ಜೊತೆಗೆ ಸೇರ್ಪಡುವಂಥ ಚಾನ್ಸಸ್ಗಳು ಇದೆಯಾ, ಇಲ್ಲ ನಮ್ಮ ಅಧಿಕಾರಿಗಳು ಕೊಟ್ಟಂತಹ ಒಂದು ಅದರ ಒಂದು ಜವಾಬ್ದಾರಿನ ಚೆನ್ನಾಗಿ ನಿಭಾಯಿಸುತ್ತಾ ಅನ್ನೋದೇ ಒಂದು ಕುತೂಹಲ. ಎಲ್ಲರ ಆಸೆ ಇದೆ, ನಮಗೂ ಕುತೂಹಲ ಇದೆ ಯಾವ ರೀತಿ ಅದು ನಿಭಾಯಿಸ್ಬೋದು. ಈಗ ಅದ್ರ ಜೊತೆಗಿದ್ದಂಥ ಗುಂಪಿದು, ಆ ಗುಂಪಲ್ಲಿ ಒಂದು ಕಾಡಾನೆನ ಸೆರೆ ಹಿಡಿಬೇಕಂತ ಹೇಳಿದರೆ ಅದು ಹೇಳಿ ಕರ್ಕೊಂಡು ಹೋಗ್ಬೋದ, ಅದರ ಭಾಷೆ ಒಂಥರ ಬೇರೆ ರೀತಿ ಇರುತ್ತೆ. ಯಾಕಂದರೆ ಕೂಗೋದು ಸೌಂಡ್ ಆಗಿರ್ಬೋದು, ಅಲ್ಲಿ ಒಂದು ತಂಡ ಇದ್ರೆ ಒಂದು, ಈಗ ಈ ಒಂದು ಗುಂಪು ಇಲ್ಲಿದ್ರೆ ಒಂದು ಗುಂಪು ಇಲ್ಲಿಂದ ಬೇರೆ ಕಡೆಗೆ ಹೋಗ್ಬೇಕಂದ್ರೆ ಆ ಗುಂಪಿಗೆ ಲೀಡರ್ ಆಗಿರೋರು, ಕ್ಯಾಪ್ಟನ್ ಆಗಿರೋರು ಬರೀ ಒಂದು ಸೌಂಡ್ ಮಾಡಿದರೆ ಸಾಕು, ಅಲ್ಲಿಂದ ಇಡೀ ಕಾಡಾನೆಗಳು ದಾಟುತ್ತೆ. ಅದೇ ರೀತಿ ಅದರ ಭಾಷೆ ಇದೆ, ಅದು ಬೇರೆ ಬೇರೆ ರೀತಿ ಸೌಂಡ್ ಇದೆ. ಸಿಟ್ಟು ಬಂದಾಗ ಒಂದು ಸೌಂಡ್ ಬರುತ್ತೆ, ಮತ್ತೆ ಯಾರಾದರೂ ಅಟ್ಯಾಕ್ ಮಾಡೋಕೆ ಬರ್ತಾ ಇದ್ದಾರೆ ಅನ್ನೋದು ಅದಕ್ಕೆ ಗೊತ್ತಾದರೆ ಅದೊಂದು ಸೌಂಡ್ ಮಾಡಿ ಬೇರೆ ಕಡೆಗೆ ಗುಂಪುಗಳು ರವಾನೆ ಆಗುತ್ತೆ. ಇಲ್ಲಿ ನಾವು ನೋಡಿದಂಥ ದೃಶ್ಯಗಳು. ಮತ್ತು ಅದು ಮಾಮೂಲಿ ಟೈಮು ಕಿರ್ಚೋ ಸೌಂಡೇ ಬೇರೆ ಇರುತ್ತೆ, ಮಕ್ಕಳನ್ನ ಕರೆಯೋ ಸೌಂಡೇ ಬೇರೆ ಇರುತ್ತೆ. ಆ ರೀತಿ ಒಂದು ವಿಧವಾಗಿ ಅದು ಕರೆಯೋ ಸೌಂಡ್ಗಳಾಗಿರ್ಬೋದು, ಅದು ಕೂಗೋ ಸೌಂಡು, ಅದು ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಅದನ್ನು ಕರಿಬೇಕು, ಸಿಟ್ಟು ಬಂದಾಗ ಯಾವ ರೀತಿ ಅಟ್ಯಾಕ್ ಮಾಡ್ಬೇಕಾದ್ರೆ ಯಾವ ರೀತಿ ಕಿರ್ಚುತ್ತೆ ಅನ್ನೋದು ಒಂದು ಎಲ್ಲ ಥರದ ಒಂದು ಸೌಂಡಲ್ಲಿ ಅದು ಮಾತನಾಡುವಂಥ ಇದು ಭಾಷೆಗಳು ಹಲವಾರಿದೆ. ಯಾಕಂದರೆ ನಾವು ನೋಡಿರೋದು. ಹಾಗಾಗಿ ಈ ಸಾಕಾನೆ, ಈಗ ಕಾಡಾನೆ ಇದ್ದಿದ್ದು ಸಾಕಾನೆ ಆಗಿದೆ. ಆ ಸಾಕಾನೆ ಬಂದು ಈಗ ಈ ಕಾಡಾನೆ ಜೊತೆ ಹಳೆ ಫ್ರೆಂಡ್ಗಳನ್ನ ಕಾರ್ಯಾಚರಣೆ ಮಾಡ್ಬೇಕಾದ್ರೆ ಯಾವ ರೀತಿ ಇರುತ್ತೆ ಅನ್ನೋದು ಒಂದು ಕುತೂಹಲಕಾರಿ ವಿಷಯ. ಅದು ಎಲ್ಲ ಒಂದು ಮುಂದಕ್ಕೆ ಆದರೆ ಈ ಕಾರ್ಯಾಚರಣೆಯನ್ನು ಕಣ್ತುಂಬ ನೋಡ್ಬೇಕನ್ನೋದೇ ನಮ್ದೆಲ್ಲ ಆಸೆ ಇದೆ ಕಿರಣ್.